Welcome to English So Easy. ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇಂಗ್ಲಿಷ್ ಸೋ ಈಸಿ. ಇವತ್ತು ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 4 ಇದಕ್ಕೆ ನಾವು ಪ್ರಶ್ನೆ ಉತ್ತರಗಳನ್ನ ನೋಡೋಣ. ದ ಟೈಮ್ ಡ್ಯೂರೇಷನ್ ಇಸ್ 45 minutes ಆ್ಯಂಡ್ ಇಟ್ಸ್ ಫಾರ್ 30 marks ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ಟೋಟಲ್ 20 questions. ಆ್ಯಂಡ್ ಪಾರ್ಟ್ ಎನಲ್ಲಿ ಆಲ್ MCQs, it is you'll have 10 questions. Each question carries 1 mark, so it is 10 into 1, that is 10 marks. First question nodana. In a sunny morning, who scared away the birds that were being fed breadcrumbs in the park? Options are Don Gonzalo, Donna Laura, Gianito, Petra. ಅಂದರೆ ಬ್ರೆಡ್ ಕ್ರಮ್ಸ್ನ ತಿಂತಾ ಇದ್ದ ಪಕ್ಷಿಗಳನ್ನ ಯಾರು ಹೆದರಿಸಿದ್ರು? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಡಾನ್ ಗಾನ್ಝಾಲೋ. ನೆಕ್ಸ್ಟ್ ಕ್ವೆಶ್ಚನ್. ಇನ್ ಅ ಸನಿ ಮಾರ್ನಿಂಗ್, ಹೂ ಆಕ್ಯುಪೈಡ್ ಡಾನ್ ಗಾನ್ಝಾಲೋಸ್ ಬೆಂಚ್ ಇನ್ ದ ಪಾರ್ಕ್? ಡಾನ್ ಗಾನ್ಝಾಲೋ ಬೆಂಚನ್ನು ಯಾರು ಆಕ್ಯುಪೈ ಮಾಡಿದರು? ಯಾರು ಒಂದು ಬೆಂಚಲ್ಲಿ ಕುಳಿತಿದ್ರು? ಆಪ್ಷನ್ಸ್ ಏನಿದೆ? ದ ಗಾರ್ಡ್, ಡಾನಾ ಲೊರಾ, ದ ಫಿಶರ್ಮೆನ್, 3 priests. The correct answer is option D, 3 priests. Next, third question. Don Gonzalo used his handkerchief to clean his dash in a sunny morning. ಡಾನ್ ಗೊಂಜಲೋ ತನ್ನ ಕರ್ಚಿಫಿನಿಂದ ಏನನ್ನ ಕ್ಲೀನ್ ಮಾಡ್ಕೊಳ್ತಾನೆ? ಹ್ಯಾಟ್, ರೀಡಿಂಗ್ ಗ್ಲಾಸ್, ಶೂಸ್, ಬೆಂಚ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಶೂಸ್. ನೆಕ್ಸ್ಟ್ ಕ್ವೆಶ್ಚನ್. According to Donna Laura, Dash brought peace between Don Gonzalo and her in a sunny morning. ಯಾವುದರಿಂದ ಡಾನ್ ಗಾನ್ಝಾಲೋ ಮತ್ತು ಡೊನಾ ಲೊರಾ ನಡುವೆ ಶಾಂತಿ ಬರುತ್ತದೆ ಅಂತಂದರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ದ ಸ್ನಫ್, ದ ಬುಕ್, ಅ ಪ್ಯಾರಾಸಾಲ್, ಅ ಹ್ಯಾಂಡ್ ಕರ್ಚೀಫ್. ಸ್ನಫ್ ಅಂದರೆ ನಶ್ಯ, ಪ್ಯಾರಾಸಾಲ್ ಅಂತಂದರೆ ಕೊಡೆ ಅಥವಾ ಛತ್ರಿ ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದ ಸ್ನಫ್. ನೆಕ್ಸ್ಟ್, ಫಿಫ್ತ್ ಕ್ವೆಶ್ಚನ್. Don Gonzalo told Donna Laura that he was a native of Dash in a sunny morning. ಅವನು ವೆಲೆನ್ಸಿಯಾ ನಗರದವನು ಅಂತ ಹೇಳ್ತಾನೆ ಅಲ್ವಾ? ಪಾಠ ನೋಡಿದ್ರೆ ನಿಮಗೆ ಜ್ಞಾಪಕ ಇರುತ್ತೆ. ಇಲ್ಲಿ ವೆಲೆನ್ಸಿಯಾ ಎಲ್ಲಿದೆ? ಆಪ್ಷನ್ ಎ ಮ್ಯಾಡ್ರಿಡ್, ಆಪ್ಷನ್ ಬಿ ಸೆವಿಲ್, ಆಪ್ಷನ್ ಸಿ ವ್ಯಾಲೆನ್ಸಿಯಾ, ಆಪ್ಷನ್ ಡಿ ಪ್ಯಾರಿಸ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವ್ಯಾಲೆನ್ಸಿಯಾ. Next one. Who among the following was popularly known as the Silver Maiden in a sunny morning? ಅವಳ ಯೌವನದಲ್ಲಿ, ಯೂತಲ್ಲಿ ಸಿಲ್ವರ್ ಮೇಡನ್ ಅಂತ ಯಾರನ್ನ ಕರಿತಾ ಇದ್ರು? ಪೆಟ್ರಾ, ಅ ಬ್ಯಾಲೆ ಡ್ಯಾನ್ಸರ್, ಆಪ್ಷನ್ ಸಿ ಇಸಾಬೆಲ್ಲಾ, ಆಪ್ಷನ್ ಡಿ ಡೊನಾ ಲೊರಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಡೊನಾ ಲೊರಾ. Next, seventh question. Don Gonzalo told Donna Laura that he went to Dash for hunting every Sunday in a sunny morning. ಈ ಪ್ರಶ್ನೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಇದಕ್ಕೆ ಉತ್ತರ ಸರಿಗೆ ನೋಡ್ಕೊಳ್ಳಿ. ತುಂಬ ಸರಿ ಇದು ಬಂದಿದೆ. ಏನಂತ ಇಲ್ಲಿ ಕೇಳಿದ್ದಾರೆ ಅಂತಂದರೆ, ಡೊನಾ ಲೊರಾಗೆ ಡಾನ್ ಗಾನ್ಝಾಲೋ ಪ್ರತಿ ಭಾನುವಾರ ಬೇಟೆ ಆಡೋದಕ್ಕೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ? ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಎ ಅರವಾಕ, ಬಿ ಮ್ಯಾಡ್ರಿಡ್, ಸಿ ಸೆವಿಲ್, ಡಿ ವ್ಯಾಲೆನ್ಸಿಯಾ. ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ಅರವಾಕ. Don Gonzalo told Donna Laura that his cousin met a glorious death in Dash in a sunny morning. Options: A America, B Africa, C Seville, D Madrid. ಡಾನ್ ಗೊಂಜಾಲೋ ಡೊನಾ ಲೊರಾಗೆ ತನ್ನ ಕಸಿನ್ ಎಲ್ಲಿ ಒಂದು ವೀರಮರಣ ಹೊಂದುತ್ತಾನೆ ಅಂತ ಹೇಳ್ತಾನೆ? ಆಪ್ಷನ್ಸಲ್ಲಿ ಕರೆಕ್ಟಾದ ಉತ್ತರ ಇಟ್ ಈಸ್ ಬಿ, ಆಪ್ಷನ್ ಬಿ, ಆಫ್ರಿಕಾ. Ninth question. Don Gonzalo said that he met Dash in America in a sunny morning. Options are option A Campoamor, option B Esperanzada, option C Becker, option D Zorilla. The correct answer is option D, Zorilla. ಡಾನ್ ಗೊಂಜಾಲೋ ಏನಂತ ಹೇಳ್ತಾನೆ? ಅವನು ಝೋರಿಲಾನ್ನ ಅಮೇರಿಕಾದಲ್ಲಿ ಮೀಟ್ ಮಾಡಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ 10ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸಿಡೆಂಟ್ಸ್ ಇನ್ ದ ಎಂಡ್ ಆಫ್ ದ ಪ್ಲೇ ಅ ಸನಿ ಮಾರ್ನಿಂಗ್ ಈಸ್ ನಾಟ್ ಟ್ರೂ? ಇಲ್ಲಿ ಅಲರ್ಟ್ ಆಗಿರಿ, ಸರಿಯಾಗಿ ಪ್ರಶ್ನೆ ಓದಿ ಅರ್ಥ ಮಾಡ್ಕೊಳ್ಳಿ. ನಾಟ್ ಟ್ರೂ, ಯಾವುದು ತಪ್ಪು ಇದರಲ್ಲಿ ಆಪ್ಷನ್ಸಲ್ಲಿ ಅಂತ ನಾವು ನೋಡಬೇಕು. ಆಪ್ಷನ್ ಎ
The god gave Petra a bunch of violets for Donna Laura. Option B, Donna Laura asked Petra to thank the god for giving her the violets. Option C, Donna Laura dropped a few violets while receiving from Petra. Option D, Don Gonzalo refused to pick up the violets dropped by Donna Laura. The correct answer is option D. Donna Laura refused to pick up the violets dropped by Donna Laura. ಇಲ್ಲಿ ಈ ನಾಟಕದ ಕಡೆ ಸಾಲುಗಳಲ್ಲಿ ಬರೋ ಸೆಂಟೆನ್ಸಸಲ್ಲಿ ಯಾವುದು ತಪ್ಪು ಅಂತ ನಾವು ಕಂಡುಹಿಡಿಯಬೇಕು. ಇದು ಮೂರೂ ಸರಿಯಾಗಿದೆ, ಇದು ಒಂದು ತಪ್ಪಿದೆ. ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ರೆಫ್ಯೂಸ್ಡ್. ಅಂತಂದರೆ ಕೆಳಗೆ ಬಿದ್ದಿರುವ ಹೂವನ್ನು ಬಗ್ಗೆ ಅವನು ಎತ್ಕೊಳ್ಳೋದಕ್ಕೆ ನಿರಾಕರಿಸ್ತಾನೆ ಅಂತ ಕೊಟ್ಟಿದ್ದಾರೆ. ಅವನು ನಿರಾಕರಿಸೋದಿಲ್ಲ, ಅವನು ಆ್ಯಕ್ಚುಲಿ ಅವನು ಕೆಳಗಡೆ ಬಗ್ಗೆ ಕೆಳಗಡೆ ಬಿದ್ದಿರೋ ವೈಲೆಟ್ಸ್ ಆ ಫ್ಲವರ್ಸ್ನ ಅವನು ತೆಗೆದು ಅವಳಿಗೆ ಕೊಡ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್ 11th one. Fill in the blanks by choosing the appropriate expressions given in the bracket. ಇಲ್ಲಿ ನಿಮಗೆ ಮೂರಿದೆ, ಮೂರರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು. ಆ್ಯಂಡ್ ಈಚ್ ಕ್ಯಾರೀಸ್ 2 marks. First one, after an argument with his best friend, Rahul decided to dash with him. He then dash of inviting him to dinner to settle the matter. ಇಲ್ಲಿ ಆಪ್ಷನ್ಸ್ ಏನಿದೆ? took liberty, idle away, made peace ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಇಸ್, ಫಸ್ಟ್ ನಾವು ಆನ್ಸರ್ ನೋಡೋಣ, ಆಮೇಲೆ ಎಕ್ಸ್ಪ್ಲನೇಷನ್ ನೋಡೋಣ. ರಾಹುಲ್ ಡಿಸೈಡೆಡ್ ಟು ಮೇಕ್ ಪೀಸ್ with him. He then dash of inviting him to settle the matter. He took liberty of inviting him. ಅಂತಂದರೆ ಮೇಕ್ ಪೀಸ್ ಅಂತಂದರೆ ಏನು? ಆಫ್ಟರ್ ಅನ್ ಆರ್ಗ್ಯುಮೆಂಟ್, ಒಂದು ಆರ್ಗ್ಯುಮೆಂಟ್ ಯಾರ ಜೊತೆ, ಅವನ ಬೆಸ್ಟ್ ಫ್ರೆಂಡ್ ಜೊತೆ ಒಂದು ಆರ್ಗ್ಯುಮೆಂಟ್ ಆದಮೇಲೆ ರಾಹುಲ್ ಡಿಸೈಡೆಡ್ ಟು ಮೇಕ್ ಪೀಸ್. ಮೇಕ್ ಪೀಸ್ ಅಂತಂದರೆ ಸಮಾಧಾನ ಮಾಡ್ಕೊಳ್ಳೋದು ಅಥವಾ ಶಾಂತಿ ಸ್ಥಾಪಿಸ್ಕೊಳ್ಳೋದು, ಟು ರಿಕನ್ಸೈಲ್ ಆಫ್ಟರ್ ಅ ಫೈಟ್ ಅಂತ ಅರ್ಥ. ಹಿ ಡ್ಯಾಶ್ ಟುಕ್ ಲಿಬರ್ಟಿ ಅಂತಂದರೆ ಅನುಮತಿ ಇಲ್ಲದೆ ಧೈರ್ಯದಿಂದ ಕೆಲಸ ಮಾಡೋದಕ್ಕೆ ಟುಕ್ ಲಿಬರ್ಟಿ ಅಂತ ಹೇಳ್ತಾರೆ. ಟು ಟೇಕ್ ದ ಇನಿಷಿಯೇಟಿವ್ ಆರ್ ಟು ಟೇಕ್ ದ ಫ್ರೀಡಮ್ ಟು ಡೂ ಸಮಥಿಂಗ್. ಏನಕ್ಕೆ? ಅವನನ್ನು ಡಿನ್ನರ್ಗೆ ಆಹ್ವಾನ ಕೊಡ್ತಾನೆ, ಡಿನ್ನರ್ಗೆ ಆಹ್ವಾನ ಕೊಟ್ಟು ಶಾಂತಿ ಸ್ಥಾಪಿಸೋದಕ್ಕೆ ರಾಹುಲ್ ಡಿಸೈಡ್ ಮಾಡ್ತಾನೆ ಅಂತ ಇದರ ಅರ್ಥ. ನೆಕ್ಸ್ಟ್ ಒನ್, B, instead of dash his time on his phone, Rohan decided to revise the poem that he already dashed. So the answer here is instead of, options ಏನಿದೆ? knew by heart, idling away, take refuge. So instead of idling away ಅಂದರೆ ವೇಸ್ಟ್ ಮಾಡೋದು ಅಂತ. ಸೊ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಆನ್ ಫೋನ್ ಅಂತ ಅರ್ಥ ಇದು. ರೋಹನ್ ಡಿಸೈಡೆಡ್ ಟು ರಿವೈಸ್ ಅ ಪೋಮ್ ದಟ್ ಈ ಆಲ್ರೆಡಿ ನ್ಯೂ, ಟೇಕ್ ರೆಫ್ಯೂಜ್ ಆಗೋದಿಲ್ಲ ಇಲ್ಲಿ. ಸೊ ದೆನ್ ಬೆಸ್ಟ್ ಆಪ್ಷನ್ ಹಿಯರ್ ಇಸ್ ನ್ಯೂ ಬೈ ಹಾರ್ಟ್. ನೆಕ್ಸ್ಟ್ ಒನ್, ದ ಹೆವಿ ರೈನ್ಸ್ ಡ್ಯಾಶ್ ವಿತ್ ದ ರೋಡ್ಸ್ ಇನ್ ದ ಟೌನ್, ಸೋ ಮೆನಿ ಫ್ಯಾಮಿಲೀಸ್ had to dash in the nearby community halls. Options are knew by heart, take refuge, played havoc. The heavy rains played havoc. ಅಂದರೆ ಜೋರು ಮಳೆ ಹಾನಿ ಮಾಡೋದನ್ನ ಪ್ಲೇಡ್ ಹ್ಯಾವಕ್ ಅಂತ ಹೇಳ್ತಾರೆ. ಹಾಳು ಮಾಡೋದು ಅಥವಾ ಹಾನಿ ಮಾಡೋದು, ಯಾವುದ್ರದನ್ನ ಹಾನಿ ಮಾಡ್ತು? ರೋಡ್ಸನ್ನು. ಅದಕ್ಕೆ ಸೋ ಮೆನಿ ಫ್ಯಾಮಿಲೀಸ್ ಹ್ಯಾಡ್ ಟು ಟೇಕ್ ರೆಫ್ಯೂಜ್ ಇನ್ ನಿಯರ್ ಬೈ ಕಮ್ಯುನಿಟಿ ಹಾಲ್ಸ್. ಟೇಕ್ ರೆಫ್ಯೂಜ್ ಅಂತಂದರೆ ಆಶ್ರಯ ಪಡೆಯೋದು. ಇವಾಗ ಪಾರ್ಟ್ ಬಿನ ಬಿಟ್ಬಿಟ್ಟು ಪಾರ್ಟ್ ಸಿಗೆ ಡೈರೆಕ್ಟಾಗಿ ಹೋಗೋಣ, ಆಮೇಲೆ ಪಾರ್ಟ್ ಡಿನ ಡಿಸ್ಕಸ್ ಮಾಡೋಣ. ಇವಾಗ ಪಾರ್ಟ್ ಸಿ ಗ್ರಾಮರ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಇದು 1 ಮಾರ್ಕ್ಗೆ ಪ್ರಶ್ನೆ ಇರೋದು. 2 ಕೊಟ್ಟಿದ್ದಾರೆ, ಯಾವುದಾದ್ರೂ ಒಂದನ್ನು ಆನ್ಸರ್ ಮಾಡ್ಬೋದು ನೀವು. ಆಫ್ಟರ್ ಬೀಯಿಂಗ್ ಅಪಾಯಿಂಟೆಡ್ ಆಸ್ ದ ಹೆಡ್ ಆಫ್ ಅ ರಿಸರ್ಚ್ ಟೀಮ್, Dr. Rao presented dash innovative plan to the committee. Dr. Rao presented an innovative plan to the committee. Innovative ಪದದ ಮೊದಲ ಶಬ್ದ ಏನದು? ಇ ಅಂತ ಇರೋದು ಓವಲ್ ಸೌಂಡ್ ಅಲ್ವಾ, ಸ್ವರದ ಶಬ್ದ. ಅದಕ್ಕೆ ಆ್ಯನ್ ಆರ್ಟಿಕಲ್ನ ನಾವಿಲ್ಲಿ ಬಳಸಬೇಕು. ನೆಕ್ಸ್ಟ್ ಒನ್, ಆಫ್ಟರ್ ಕಂಪ್ಲೀಟಿಂಗ್ ದ ಸರ್ವೆ, ದ ರಿಸರ್ಚರ್ಸ್ presented their findings to
ಡ್ಯಾಶ್ ಪಬ್ಲಿಕ್ ಅಟ್ ಅ ಕಾನ್ಫರೆನ್ಸ್. ಟು ನಾವು ಉಪಯೋಗಿಸ್ಬೇಕಾಗಿರೋ ಆರ್ಟಿಕಲ್ ಇಲ್ಲಿ ದ ಡೆಫಿನೆಟ್ ಆರ್ಟಿಕಲ್ ದ. ಯಾಕೆ ಅಂತಂದರೆ ಪಬ್ಲಿಕ್ ಅಥವಾ ಸಾರ್ವಜನಿಕ ಗುಂಪು ಅಥವಾ ಜನರಲ್ ಪಾಪ್ಯುಲೇಷನ್ನ ಒಂದು ನಿರ್ದಿಷ್ಟವಾಗಿ ನಾವು ಉಲ್ಲೇಖನೆ ಮಾಡುವಾಗ ದ ಪಬ್ಲಿಕ್ ಅಂತ ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, fill in the blank with a verb that agrees with the subject. So it is about the subject verb agreement and it is for 1 mark. Neither the cost of the materials nor the expenses involved in transporting them dash seem or seems reasonable to the organizers. ಇಲ್ಲಿ ಸರಿಯಾದ ಉತ್ತರನ ಫಸ್ಟ್ ಬರೆದು ಬಿಡೋಣ, ಆಮೇಲೆ ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟಿಂಗ್ ದೆಮ್ seem reasonable to the organizers. ಇಲ್ಲಿ ನೋಡಿ ನೈದರ್ ಮತ್ತು ನಾರ್ ಬಂದಾಗ ನಾರ್ ನಂತರ ಬರುವ ಸಬ್ಜೆಕ್ಟ್ ಇಲ್ಲಿ ಯಾವುದು ನಂತರ ಬಂದಿರುವ ಸಬ್ಜೆಕ್ಟು ಎಕ್ಸ್ಪೆನ್ಸಸ್ ಅಲ್ವಾ, ಇದು ಪ್ಲೂರಲ್ ಆಗಿದೆ. ಅದಕ್ಕೆ ಅನುಗುಣವಾಗಿ ನಾವು ಕ್ರಿಯಾಪದನ ಬಳಸಬೇಕು. ಇಲ್ಲಿ ಎಕ್ಸ್ಪೆನ್ಸಸ್ ಪ್ಲೂರಲ್ ಆಗಿರೋದ್ರಿಂದ ಕ್ರಿಯಾಪದ ಸೀಮ್ ಮತ್ತು ಸೀಮ್ಸ್ ನಡುವೆ ಯಾವುದು ಪ್ಲೂರಲ್ ಆಗಿದೆ ಅಥವಾ ಬಹುವಚನದಲ್ಲಿದೆ, ಸೀಮ್ ಅಲ್ವಾ. ಸೊ ಇಲ್ಲಿ ಸೀಮ್ ಬಳಸಬೇಕಾಗತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ನೈದರ್ ದ ಕಾಸ್ಟ್ ಆಫ್ ದ ಮೆಟೀರಿಯಲ್ಸ್ ನಾರ್ ದ ಎಕ್ಸ್ಪೆನ್ಸಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟಿಂಗ್ ದೆಮ್ ಸೀಮ್ ರೀಸನಬಲ್ ಟು ದ ಆರ್ಗನೈಸರ್ಸ್. ಇದು ಅರ್ಥ ಆಯಿತು ಅಲ್ವಾ? ಮತ್ತೊಮ್ಮೆ ಇದನ್ನು ಕೇಳಿ ಎಕ್ಸ್ಪ್ಲನೇಷನ್ನ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್, ಅ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾರ್ಟಿಸಿಪೇಟ್ ಇನ್ ದ ಕಾಂಪಿಟೇಷನ್ ಡ್ಯಾಶ್ ಹ್ಯಾಸ್ ಆರ್ ಹ್ಯಾವ್ ಆಲ್ರೆಡಿ ಸಬ್ಮಿಟೆಡ್ ದೇರ್ ಎಂಟ್ರೀಸ್. The correct answer is have. A number of ಅಂತಂದರೆ ಏನು, ಹಲವು, and it is ಪ್ಲೂರಲ್. ಸಬ್ಜೆಕ್ಟ್ ಏನಾಯಿತು ಇಲ್ಲಿ ಪ್ಲೂರಲ್ ಆಯಿತು. ಸೊ ಸಬ್ಜೆಕ್ಟ್ ಪ್ಲೂರಲ್ ಆದ ತಕ್ಷಣ ವರ್ಡ್ ಕೂಡ ಪ್ಲೂರಲ್ ಆಗಬೇಕು. ಸಾರಿ, ಸಬ್ಜೆಕ್ಟ್ ಪ್ಲೂರಲ್ ಆದ ಕೂಡಲೇ ಏನಾಗಬೇಕು, ವರ್ಬ್ ಕೂಡ ಪ್ಲೂರಲ್ ಆಗಬೇಕು ಅಲ್ವಾ. ಸಬ್ಜೆಕ್ಟು ಪ್ಲೂರಲ್ ಆದ ತಕ್ಷಣ ವರ್ಬ್ ಕೂಡ ಪ್ಲೂರಲ್ ಆಗಬೇಕು. ಹ್ಯಾಸ್ ಮತ್ತು ಹ್ಯಾವ್ ನಡುವೆ ಯಾವುದು ಪ್ಲೂರಲ್ಲು, ಹ್ಯಾವ್, ಅದಕ್ಕೆ ಹ್ಯಾವ್ ಬಳಸಬೇಕು. ಅರ್ಥ ಆಯ್ತು ಅಲ್ವಾ? ನೆಕ್ಸ್ಟ್ ಒನ್, rearrange any two of the jumbled segments to form meaningful sentences. This is for 2 marks. Each carries 1 mark. Discipline success to key the is. The correct answer is discipline is the key to success. Next one, plays an education important role in life. Education plays important role in life. Next one, internet has the world the connected. The answer is the internet has connected the world. ಈಗ ಪಾರ್ಟ್ ಬಿ ನಲ್ಲಿ 2 marks ಕ್ವೆಶ್ಚನ್ ನೋಡೋಣ. ಮೆನ್ಷನ್ ದ 2 things that Donna Laura ought to be doing at home according to Don Gonzalo in a sunny morning. The answer to this is knitting and counting her beads. Next question, what is the name of the villa near Valencia? Who lived in it as mentioned in a sunny morning? Name of the villa is ಮಾಡಿಸಲ್ಲ. ಎಕ್ಸಾಮ್ನಲ್ಲಿ ಬರೆದ್ಬಿಟ್ಟು ಅಂಡರ್ಲೈನ್ ಮಾಡೋದು ಮರಿಬೇಡಿ. ಹೂ ಲಿವ್ಡ್ ಇನ್ ಇಟ್? Donna Laura, that is the Silver Maiden.
lived in it. ಫುಲ್ ಸ್ಟಾಪ್. ಇಲ್ಲಿ ಸಿಲ್ವರ್ ಮೇಡನ್ ಅಂಡರ್ಲೈನ್ ಮಾಡಿ, ಅಥವಾ ಡಾನಲೋರ ಕೂಡ ಅಂಡರ್ಲೈನ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಒನ್, ನೇಮ್ ಎನಿ ಟೂ ಪೋಯೆಟ್ ಫ್ರೆಂಡ್ಸ್ ಮೆನ್ಷನ್ ಬೈ ಡಾನ್ ಗಾನ್ಸಲೋ ಇನ್ ದ ಪ್ಲೇ ಅ ಸನಿ ಮಾರ್ನಿಂಗ್. ಆನ್ಸರ್ ಇಸ್ ಎಸ್ಪ್ರಾನ್ಸೆಡಾ. ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವ ಸ್ಪೆಲ್ಲಿಂಗ್ ಈಸಿಯಾಗಿ ಬರುತ್ತೋ ಅದನ್ನು ಜ್ಞಾಪಕ ಇಟ್ಕೊಂಡು ಬರೀರಿ, ಅಥವಾ ನೀವು ಇಲ್ಲಿ ಬೆಕರ್ ಮತ್ತು ಕ್ಯಾಂಪಮೋರ್ ಕೂಡ ಬರಿಬೋದು. ಈಗ ಪಾರ್ಟ್ ಡಿ, ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ಸ್, 3 marks ಕ್ವೆಶ್ಚನ್ಸ್ ನೋಡೋಣ. ಹೌ ಡಸ್ ಡಾನ್ ಗಾನ್ಸಲೋ ರೀಕಾಲ್ ದ ಬ್ಯೂಟಿ ಆಫ್ ಸಿಲ್ವರ್ ಮೇಡನ್ ಇನ್ ಅ ಸನಿ ಮಾರ್ನಿಂಗ್? Describe how Don Gonzalo glorifies his cousin's death in a sunny morning. How does Donna Laura decorate her own funeral in the play A Sunny Morning? ಈ 3 ಪ್ರಶ್ನೆಗೆ ಉತ್ತರಗಳು ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ಅ ಸನಿ ಮಾರ್ನಿಂಗ್ ಕೆಳಗಡೆ, ಟೈಟಲ್ ಕೆಳಗಡೆ ಇರೋ ಪ್ರಶ್ನೆ ಉತ್ತರಗಳಲ್ಲಿ ಈ 3 ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಅಲ್ಲಿ ನೀವು ನೋಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. All the best for your exams. Keep learning, keep growing, and all the best.